ಎಷ್ಟೊಂದು ವಿಚಿತ್ರವಾಗಿದೆ ನಿನ್ನ ಒಲುಮೆ. ಹಗಲಿರಳು ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿದ ನನಗೆ ಉತ್ತೇಜನವನ್ನಿಯದೆ ಅನುತ್ತೀರ್ಣನ್ನಾಗುವಂತೆ ಮಾಡಿದೆಯಾ? ಹಳಿಯನನ್ನು ದೊಡ್ಡ ಅಧಿಕಾರಿಯನ್ನಾಗಿ ಮಾಡಬೇಕೆಂಬ ಬಯಕೆಯನ್ನು ಒತ್ತುಕೊಂಡು ಕುಳಿತಿರುವ ನನ್ನ ಮಾಮನಿಗೆ ನಾ ಹೇಗೆ ಮುಖ ತೋರಿಸಲಿ? ನನ್ನ ಮಾವ ಮತ್ತು ನನ್ನ ಒಡಹುಟ್ಟಿದ ತಂಗಿ ಪ್ರಯತ್ನದ ಯಂತ್ರದಲ್ಲಿ ಕುಳಿತು ಪ್ರಶಾಂತ ಸ್ಥಳಕ್ಕೆ ಪ್ರಯಾಣಿಸುತ್ತಿರುವಾಗ ನಾನು ಕೇಳಾದ ವಿಷಯ ತಿಳಿಸಿ ಅವರ ಬಾಯಿನಲ್ಲಿ ಆ ಶಾಂತಿಯ ಆಯಾಸವನ್ನು ಎಬ್ಬಿಸುವುದಕ್ಕಿಂತ ನಾನು ಈ ವಿಷವನ್ನು ಸೇವಿಸುವುದೇ ಲೇಸು. ಶೇಖರ್, ಏನಿದೆಲ್ಲ? ಇದು ವಿಷಯ, ಇದು ವಿಷ. ಶೇಖರ್, ಪರೀಕ್ಷೆಯಲ್ಲಿ ಫೇಲ್ ಆದರೆ ಏನಾಯಿತು? ಪ್ರಯತ್ನದಲ್ಲಿ ಮಾತ್ರ ಫೇಲ್ ಆಗಬೇಡ. ಫೇಲ್ ಆದವರೆಲ್ಲ ನಿನ್ನ ಹಾಗೆ ವಿಷವನ್ನು ಕುಡಿಯುತ್ತಾ ಹೋದರೆ ವಿಷದ ಉತ್ಪಾದನೆ ಹೆಚ್ಚಾಗುತ್ತದೆ ವಿನಃ ಫೇಲ್ ಆಗುವವರ ಸಂಖ್ಯೆ ಕಡಿಮೆಯಾಗುವುದಿಲ್ಲ. ನೋಡು ಶೇಖರ್, ಫೇಲ್ ಆದವರು ಪಾಸ್ ಆಗಲು ಸಾಕಷ್ಟು ಸಾಧ್ಯತೆಗಳಿವೆ. ಆದರೆ ಸತ್ತವರನ್ನು ಬದುಕಿಸಲು ಯಾರಿಂದಲಾದರೂ ಸಾಧ್ಯವೇ? ಹೇಳು ಶೇಖರ್. ಆನಂದ್, ಉಪನ್ಯಾಸವನ್ನಿಟ್ಟು ನನ್ನನ್ನು ಉಳಿಸಲು ಪ್ರಯತ್ನಿಸಬೇಡ. ನನಗೆ ಬದುಕಲು ಇಷ್ಟವಿಲ್ಲ. ನಾನು ಬದುಕಿರುವುದರಿಂದ ಯಾರಿಗೂ ಯಾವ ಪ್ರಯೋಜನವೂ ಇಲ್ಲ. ಶೇಖರ್, ದುಡುಕಬೇಡ. ಈ ಪ್ರಪಂಚದಲ್ಲಿ ಯಾರು ನಿಷ್ಪ್ರಯೋಜಕರಲ್ಲ. ಈ ಸಮಾಜ ಸುಧಾರಣೆಗಾಗಿ ನಾವೆಲ್ಲರೂ ಬದುಕಲೇಬೇಕು. ಆನಂದ್, ನಮ್ಮಂತ ಸಾಮಾನ್ಯ ಜನರಿಂದ ಈ ಸಮಾಜವನ್ನು ಸದರಿಸಲಾಗುವುದಿಲ್ಲ. ಇಲ್ಲ ಆನಂದ್, ಅದೆಂದಿಗೂ ಸಾಧ್ಯವಿಲ್ಲ. ಶೇಖರ್, ಸಾವಿನಂಚಿನಲ್ಲಿದ್ದಾಗ ಎಲ್ಲವೂ ಅಸಾಧ್ಯವೆಂಬುದು ಸಹಜ. ಇದುವೇ ನಮ್ಮ ಸಮಾಜವನ್ನ ಹಾಳು ಮಾಡುವಂತ ಸಾಂಕ್ರಾಮಿಕ ರೋಗ. ನಿಮ್ಮಂತ ಯುವಕರೇ ಅಸಾಧ್ಯವೆಂದಾಗ ಸಾವಿನಂಚಿನಲ್ಲಿರುವ ಮುದುಕರು ಸಾಧಕರಾಗಲು ಸಾಧ್ಯವೇ ಶೇಖರ್? ಆನಂದ್, ನಾನು ಈ ವರ್ಷ ಪಾಸ್ ಆಗಿದ್ದರೆ ನನ್ನ IAS ಕನಸು ಪೂರ್ತಿ ಆಗುತ್ತಿತ್ತು. ನಾನು ಇಷ್ಟು ವರ್ಷ ಪಟ್ಟ ಶ್ರಮವಲ್ಲ ವ್ಯರ್ಥವಾಗಿ ಹೋಯಿತು. ಮತ್ತೇಕೆ ಈ ಆಳಮುಖ ಹೊತ್ತು ಮನೆಗೆ ಹೋಗಲು ಎಂದು ಮನಸ್ಸೊಪ್ಪದೆ ನಾನು ತೀರ್ಮಾನಕ್ಕೆ ಬಂದಿದ್ದೇನೆ. ದಯವಿಟ್ಟು ನನ್ನನ್ನು ತಡೆಯಬೇಡ ಆನಂದ್, ನನ್ನನ್ನು ತಡೆಯಬೇಡ. ಶೇಖರ್, ಈ ವರ್ಷ ಬೆಳೆ ಬೆಳೆಯಲಿಲ್ಲ ಎಂದು ಬಿತ್ತುವುದನ್ನೇ ಬಿಟ್ಟರೆ ಬದುಕುವುದಾದರೂ ಹೇಗೆ? ಶೇಖರ್, ಬೆಳೆಯಲಿಲ್ಲ ಎಂದು ಚಿಂತಿಸುವುದಕ್ಕಿಂತ ಬೆಳೆಯುವುದನ್ನು ಹೇಗೆ ಎಂದು ಯೋಚಿಸುವುದು ಸುಲಭ ಒಳಿತಲ್ಲವೇ? ಇದನ್ನು ತಿಳಿದುಕೊಂಡು ನಿನ್ನ ತೀರ್ಮಾನವನ್ನ ನಿರ್ಧರಿಸು. ನಾನೀಗ ನನ್ನ ಮಾಮನಿಗೆ ಹೇಗೆ ಮುಖ ತೋರಿಸಲಿ? ನನ್ನ ಬಾಳಿನ ಬಗ್ಗೆ ಆಚೆ ಗೋಪುರವನ್ನೇ ಕಟ್ಟಿಕೊಂಡು ಕುಳಿತಿರುವ ನನ್ನ ವಾತ್ಸಲ್ಯದ ತಂಗಿ ಅಣ್ಣ ನಿನ್ನ ಫಲಿತಾಂಶ ಏನಾಯಿತು ಎಂದು ಕೇಳಿದಾಗ ಅವಳ ಆಚೆ ಗೋಪುರಕ್ಕೆ ಸಿಡಿ ಮತ್ತೊಂದನ್ನು ಇಟ್ಟು ಸುಟ್ಟು ಭಸ್ಮ ಮಾಡಲಿ. ಶೇಖರ್, ನೀನು ಈಗ ಆತ್ಮಹತ್ಯೆ ಮಾಡಿಕೊಂಡರೆ ನಿನ್ನನ್ನು ಬೆಳೆಸಿದವರ ಬಾಳಿನಲ್ಲಿ ದುಃಖದ ಹೊಳೆ ಅವರಿಸಿದಂತಾಗುವುದಿಲ್ಲವೇ? ನೋಡು ಶೇಖರ್, ಇದನ್ನು ನೀನು ಆಳವಾಗಿ ವಿಚಾರ ಮಾಡಿ ನಿನ್ನ ಮನೋದಿಚ್ಛೆಯನ್ನ ಬದಲಾಯಿಸಿಕೊ. ನನ್ನಿಂದ ಸಾಧ್ಯವಿಲ್ಲ. ನನ್ನ ಜೀವನದ ಮಹತ್ವವಾದ ಗುರಿಯನ್ನು ನಾನು ತಲುಪದೆ ಮಧ್ಯದಲ್ಲೇ ಈ ರೀತಿಯ ಅಪಜಯನಾದಾಗ ಈ ಜೀವನವೇ ಬೇಸರವಾಗಿದೆ. ನನ್ನನ್ನು ತಡೆಯಬೇಡ ಆನಂದ್, ನನ್ನನ್ನು ಕ್ಷಮಿಸುವ ನನ್ನನ್ನು ಕ್ಷಮಿಸು. ನನಗೆ ಈ ಕಾರ್ಯ ಅನಾಗರಿಕ ವರ್ತನೆ ಏಡಿಗಳ ಲಕ್ಷಣ. ಇದು ಸೋಮಾರಿಗಳ ಸುರಪಾನ. ಶೇಖರ್, ನನ್ನ ಮಾತನ್ನು ಅಲಕ್ಷ್ಯ ಮಾಡದೆ ಪ್ರಯತ್ನಕ್ಕೆ ಲಕ್ಷ್ಯ ಕೊಟ್ಟು ನೋಡು. ಶೇಖರ್, ನಿನ್ನ ತಂಗಿಯ ಬಾಳಿನಲ್ಲಿ ಕಣ್ಣೀರಿನ ಒಳಿಯನ್ನು ಹರಿಸಬೇಡ ಶೇಖರ್. ನಿನಗೆ ಕೈ ಮುಗಿದು ಬೇಡ. ನಿಜವಾಗಿ ನಾನು ನಿನ್ನ ಮಾತು ನಿಜ. ಈ ಸಮಾಜದ ಸುಧಾರಣೆಗೆ ಅಲ್ಲದಿದ್ದರೂ ನನ್ನ ತಂಗಿಯ ಆತ್ಮ ಶಾಂತಿಗಾದರೂ ನಾನು ಬದುಕಬೇಕು.
ಬದುಕಬೇಕು, ಗೆದ್ದು ಜಯಿಸಬೇಕು ಎನ್ನುವಂತೆ ನಾನು ಬದುಕಿ ಏನಾದರೂ ಸಾಧಿಸಲೇಬೇಕು. ಆನಂದ್, ಇಲ್ಲಿಯವರೆಗೆ ನನ್ನಲ್ಲಿದ್ದ ಅಜ್ಞಾನದ ಅಂಧಕಾರವನ್ನು ಕಳೆದು ಜ್ಞಾನದ ಬೆಳಕನ್ನು ಚೆಲ್ಲಿ ಬದುಕಿನ ಬೆಲೆಯನ್ನು ತಿಳಿಸಿ ನನಗೆ ಪುನರ್ಜನ್ಮ ನೀಡಿದ ಮಹಾತ್ಮ ನೀನು. ನಿನ್ನ ಈ ಉಪಕಾರ ಯಾವ ಕಾಲಕ್ಕೂ ಮರೆಯಲಾರೆ, ನೆನೆಯದೆ ಉಸಿರಿಸಲಾರೆ. ಶೇಖರ್, ಉಪಯುಕ್ತವಿಲ್ಲದ ವಿಷವನ್ನು ಕುಡಿದು ಉಪಯುಕ್ತವಾದ ಪ್ರಯತ್ನವನ್ನು ಮಾಡು ಎಂದು ಹೇಳಿದೆ. ಅದರಂತೆ ನಿನ್ನ ಮನದಿಚ್ಛೆಯನ್ನು ಬದಲಾಯಿಸಿದ್ದಕ್ಕಾಗಿ ಧನ್ಯನಾದ ಶೇಖರ್, ಧನ್ಯನಾದ. ಆನಂದ್, ನಿನ್ನ ಹಾಗೆ ಪ್ರತಿಯೊಬ್ಬರಲ್ಲೂ ಇಂತಹ ಸದ್ಗುಣ ಸದ್ವಿಚಾರರು ಬೇರುಳಿದರೆ ಈ ನಮ್ಮ ದೇಶದಲ್ಲಿ ಕೊಲೆ, ಸುಲಿಗೆ, ಅನ್ಯಾಯ, ಅತ್ಯಾಚಾರ ಇದೆಲ್ಲವೂ ನಾಶವಾಗಿ ಈ ನಮ್ಮ ಭಾರತ ದೇಶ ಮಹಾತ್ಮ ಗಾಂಧೀಜಿ ಕಂಡ ಸುಂದರ ರಾಮರಾಜ್ಯವಾಗದಂತೂ ಸತ್ಯ. ನಡಿ ಆನಂದ್, ಹೋಗೋಣ. ನಡಿ ಶೇಖರ್, ಹೋಗೋಣ. ಬಹುದಿನಗಳ ನನ್ನ ಬಯಕೆ ಬಲು ಸುಲಭವಾಗಿ ನೆರವೇರುತ್ತದೆ ಎಂದು ನಾನು ಕನಸು ಮನಸ್ಸಿನಲ್ಲಿಯೂ ಊಹಿಸಿರಲಿಲ್ಲ. ಅಂತೂ ನನ್ನ ಮಾತಿಗೆ ಶಶಿರೇಖಾ ಸೋತು ಶರಣಾದಳು. ಶಶಿರೇಖಾ, ನಿನಗೆ ಮದುವೆ ಮಾಡುವ ತನಕ ನಿನ್ನೊಂದಿಗೆ ಮಜಾ ಮಾಡಲು ನನ್ನ ತನುವಿಗೆ ರಜನಿಡವಾಗಲು. ನಿನ್ನನ್ನು ವಶ ಮಾಡಬೇಕಾದರೆ ಶೋಭಳನ್ನು ವಶ ಮಾಡಿಕೊಳ್ಳಬೇಕು. ಮನೆ ಬಿಟ್ಟು ಹೊರಗೆ ಬರಲಾರದ ಮಲ್ಲಿಗೆಯನ್ನು ನನ್ನ ಅರಮನೆಗೆ ಕರೆತರಿಸಬೇಕಾದರೆ ಶೇಖರನ ಕೈಯಿಂದ ಅವರ ಕೊರಳಿಗೆ ತಾಳಿ ಕಟ್ಟಿಸಿ ಹೆಸರಿಗೆ ಮಾತ್ರ ಯಜಮಾನನನ್ನಾಗಿ ಮಾಡಿ ಅವರ ನಿಜವಾದ ಯೌವನದ ಸೌಂದರ್ಯವನ್ನು ಜಪ್ತಿ ಮಾಡಿ ನನ್ನ ಆತ್ಮತೃಪ್ತಿಯಲ್ಲಿ ಜಮಾ ಮಾಡಿಕೊಂಡು ಜೋಕಾಲಿಯಾಡಬೇಕು. ಇದು ಬಹುಕಾಲ ತೂಗಬೇಕಾದರೆ ಶೇಖರನನ್ನು ಬುದ್ಧಿ ಶೂನ್ಯನನ್ನಾಗಿ ಮಾಡಿ ಗೌರವದ ಗದ್ದಿಗೆಯ ಮೇಲೆ ಕುಳಿತುಕೊಳ್ಳಬೇಕು. ಏನದು? ಉಪಯುಕ್ತವಾದ ಆಲೋಚನೆಯಲ್ಲಿ ಮಗ್ನನಾಗಿದ್ದೆ ಶಶಿ. ಈ ಮೇನಕೆಯ ದರ್ಶನದಿಂದ ಭಂಗವಾಯಿತು ಮನದ ವಿಚಾರ. ಹೋಗಿ ಮಾವ, ಬರೀ ಹುಡುಗಾಟನೇ ನಿಮ್ದು. ಅಲ್ಲ, ಅಣ್ಣ ಪತ್ರ ಬರೆದು 1 ವಾರ ಆಯ್ತು, ಇಲ್ಲಿವರೆಗೂ ಪತ್ರ ಬರ್ತಿಲ್ಲ ಅಂದಾಗ ಅದನ್ನೇನಾದ್ರೂ ವಿಚಾರ ಮಾಡಿದ್ದೀರಿ ನೀವು? ರಿಸಲ್ಟ್ ಏನಾದರೂ ಮುಂದೂಡಿರಬಹುದು, ಅದಕ್ಕೇಕೆ ಚಿಂತಿಸುವೆ? ಬಾ ಶಶಿ, ನನ್ನ ಮನಪ್ರೇಮದ ರಾಶಿ. ಕೈ ಬಿಡಿ ಮಾವ, ಯಾರಾದ್ರೂ ನೋಡಿ ನೋಡು ಶಶಿ, ಹಣ ಆಭರಣಗಳನ್ನು ಕದಿಯುವವರು ಬೀಗ ಬಾಗಿಲುಗಳನ್ನು ಮುರಿದು ಮುನ್ನುಗ್ಗುತ್ತಾರೆ. ಪ್ರೇಮ ಕಾಮವನ್ನು ಕದಿಯುವವರು ಕದ ಕಿಟಕಿಗಳನ್ನು ಮುಚ್ಚಿ ಮುದ್ದಿಕ್ಕುತ್ತಾರೆ.
ನಾನೀಗಾಗಲೇ ಅದೆಲ್ಲವನ್ನು ಭದ್ರಪಡಿಸದೆ ಸಿದ್ಧನಾಗಿದ್ದೇನೆ. ನಿರ್ಭಯವಾಗಿ ಒಲಿದು ಬಾ ನೀಲ ವಿನೋದ ಮಾಡ. ಬರೀ ನನ್ನ ರಾಘವನಪ್ಪನ ಬಗ್ಗೆ ಹೊಗಳಿದ್ರು ಬನ್ನಿ. ಅನರ್ಘರತ್ನವೇ 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 ಅನರ್ಘರತ್ನವೇ
ಶಶಿರೇಖಾ, ನಿನ್ನ ಮಧುರ ಕಂಠದಿಂದ ಹೊರ ಬಿದ್ದ ರಾಗ ಅಲೆ ಎಲೆಯಾಗಿ ಬಂಧಿಸಿತು ಮಧುಮಾಸ ಕೋಗಿಲೆಯನ್ನು, ಅಡುಕಿಸಿತು ನಾಟ್ಯ ಮಯೂರನನ್ನು. ಬರೀ ನನ್ನ ರಾಗಾಲಾಪನೆತ್ತ ಹೊಗಳುತ್ತಾ ನಿಲ್ತಿರೋ ಅಥವಾ ನನ್ನ ಮುಂಬಾಳಿನ ಬಗ್ಗೆಯೂ ಕಾಳಜಿ ವಹಿಸ್ತಿರೋ? ನಿನ್ನ ವೈವಾಹಿಕ ಜೀವನಕ್ಕಾಗಿ ಒಳ್ಳೆಯ ವರನನ್ನೇ ಹುಡುಕಿದ್ದೇನೆ. ಯಾರು ಮಾಮ ಅವರು? ಪಕ್ಕದಲ್ಲಿಯೇ ನಿವೃತ್ತ ಶಿಕ್ಷಕನ ಮಗನಾದ ಡಾಕ್ಟರ್ ವಿಜಯ್ ಕುಮಾರನೇ ನಿನ್ನ ಭಾಗ್ಯದ ಭಾಗ್ಯನೆಂದು ಭಾವಿಸಿತು. ಅವರು ನನ್ನನ್ನು ಮದುವೆ ಆಗೋದಕ್ಕೆ ಒಪ್ಪಬೇಕಲ್ಲ? ಬ್ರಹ್ಮ ತೀಡಿದ ಈ ನಿನ್ನ ಸೌಂದರ್ಯದ ನೋಟ, ಅಚ್ಚುಕಟ್ಟಾದ ಮೈಮಾಟ, ಶಾಂತತೆಯ ಚಿತ್ತವನ್ನೀಯುವ ಮುಖ ಮುದ್ರೆ, ಮೋಹಕ್ಕೆ ಮಿಂಚನ್ನು ಬಿತ್ತರಿಸುವ ವಿಶಾಲ ನೇತ್ರ, ಇವೆಲ್ಲವೂ ಸಂಸಾರಗಳನ್ನೇ ತ್ಯಾಗ ಮಾಡಿದ ಸಾಧು ಸತ್ಪುರುಷರ ಮನ ಸೆಳೆಯುವಾಗ ಆ ವಿಜಯನಪ್ಪುವುದೇನು ಮಹಾ. ಅಂದ್ರೆ ಈ ಪ್ರಪಂಚದಲ್ಲಿ ನನಗೆ ಸೌಂದರ್ಯಕ್ಕೆ ಸರಿಸಾಟಿ ಹೋಲುವ ಸ್ತ್ರೀ ಯಾರೂ ಇಲ್ಲ ಅಂತ ಕಾಣುತ್ತೆ ವರ್ಣನೆಯಲ್ಲಿ. ನೋಡು ಶಶಿ, ಮಲ್ಲಿಗೆ ಹೂಗಿಂತಲೂ ಗುಲಾಬಿ ಹೂ ಅಂದವಾಗಿ ಕಂಡರೂ ಮನ ಸೆಳೆಯುವ ಸುವಾಸನೆ ಮಲ್ಲಿಗೆಯಲ್ಲಿದೆ ವಿನಃ ಗುಲಾಬಿಯಲ್ಲಿಲ್ಲ. ಹೋಗ್ಲಿ ಬಿಡು, ವಿಜಯನ ಬಗ್ಗೆ ನಿನ್ನ ಅಭಿಪ್ರಾಯವೇನು? ನಿನ್ನೊಪ್ಪಿಗೆ ನನ್ನೊಪ್ಪಿಗೆ ಮಾವ. ಸಂತೋಷ. ಈ ನನ್ನ ತಾವರೆಗೆಂದು ತೊಂದರೆ ಬಾರದ ತಾಳವನ್ನು ನೀಡಿ ಗರತಿಯ ಮುಸುಕನ್ನಾಕಿ ಗತಿಸಿದ ಗಳಿಗೆಯನ್ನು ಮರಳಿ ಸುಳಿಯದಂತೆ ಆ ಮನೆಗೆ ಸೊಸೆಯನ್ನಾಗಿ ಕಳಿಸುವೆ. ಅಲ್ಲಿಯವರೆಗೂ ಯಾರಿಗೂ ಸಂಶಯ ಬಾರದಂತೆ ನಮ್ಮ ಈ ಕಾರ್ಯ ಮುಂದುವರಿಸೋಣ. ಬೇಡ ಬಾವ, ಇಲ್ಲಿವರೆಗೂ ನಡೆದ ರಹಸ್ಯವಾದ ಈ ನಮ್ಮ ಪ್ರಣಯದಾಟ ಇನ್ನು ಮದುವೆ ಆದಮೇಲೆ ಮುಂದುವರಿಸೋದು ಬೇಡ ಮಾವ. ಯಾಕಂದ್ರೆ ದುರಾದೃಷ್ಟವಶ ನಮ್ಮ ಪ್ರಣಯದಾಟ ಏನಾದ್ರೂ ಅವರ ಕಣ್ಣಿಗೆ ಬಿದ್ದರೆ ನೀವು ಕಟ್ಟಿಸಿದ ತಾಳಿ ನನಗೆ ಆಸರೆ ಆಗಲಾರದು ಬಾಬಾ. ಬಾಬಾ, ನೀವು ನನ್ನ ಜೋಪಾನ ಮಾಡಿದ್ದಕ್ಕಾಗಿ ನಾನು ನಿಮ್ಮ ರಹಸ್ಯ ರಾಣಿಯಾದೆ. ಹಾಗೆ ಮುಂದೆ ಪತಿ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಮಾವ, ಅವಕಾಶ ಮಾಡಿಕೊಡಿ. ಹೋ ಶೇಖರ್, ಬಾ ಶೇಖರ್, ಬಾ. ನಿನ್ನ ತಂಗಿ ನಿನ್ನ ಬಗ್ಗೆ ಏನನ್ನು ಕೆಟ್ಟ ಕಲ್ಪನೆಯಲ್ಲಿಟ್ಟುಕೊಂಡು ಕಣ್ಣೀರು ಹಾಕುತ್ತಿದ್ದಾಳೆ. ಯಾಕಮ್ಮ? ನನಗೇನಾಗಿದೆ ನೋಡು, ನಾನು ಚೆನ್ನಾಗಿದ್ದೀನಿ. ಇಷ್ಟಕ್ಕೂ ಅಂತ ಏನು ಕಲ್ಪಿಸ್ಕೊಂಡೆ ಅಮ್ಮ? ಹಾ, ಏನಿಲ್ಲ. ನಿನ್ನ ಪತ್ರ ಬಂದು ಒಂದು ವಾರವಾದರೂ ನೀನಿನ್ನು ಬರಲೇ ಇಲ್ವಲ್ಲ, ಅದಕ್ಕಾಗಿ ಪರೀಕ್ಷೆಯಲ್ಲೇನಾದರೂ ಫೇಲ್ ಆಗಿ ಅನಾಹುತ ಮಾಡಿಕೊಂಡಿರಬಹುದೆಂದು ಊಹಿಸ್ಕೊಂಡು ದುಃಖಿಸಿದ್ದಾಳೆ ಅಷ್ಟೇ. ಇಲ್ಲದ ಕಲ್ಪನೆಗಳನ್ನು ಊಹಿಸಿಕೊಂಡು ದುಃಖಿಸಬಾರದಮ್ಮ. ನೋಡಮ್ಮ, ನಿನ್ನಂತಹ ಮುದ್ದಾದ ತಂಗಿಯನ್ನು ಒಬ್ಬಂಟಿಯನ್ನಾಗಿ ಮಾಡಿ ಅನಾಹುತ ಮಾಡಿಕೊಳ್ಳಷ್ಟು ಒಳ್ಳೆಯದು ನನ್ನ ಮಾನಿ ನಣ್ಣ. ಹಾಗಾದ್ರೆ ಈ ಸಾರಿ ನಿನ್ನ ಫಲಿತಾಂಶ ಪ್ರಥಮ ದರ್ಜೆಯಲ್ಲಿದೆ ತಾನೆ? ಶಶಿರೇಖಾ, ಶೇಖರನ ರಿಸಲ್ಟ್ ಬಗ್ಗೆ ನಿನಗೆ ಅನುಮಾನವೇ? ಅವನು ಈ ರುದ್ರಗೌಡನ ಅಳಿಯ ಅಂದಾಗ ಫಲಿತಾಂಶ ಪ್ರಥಮ ದರ್ಜೆಯಲ್ಲಿ ಆಗಿರಲೇಬೇಕು. ಹೌದೇನೋ ಶೇಖರ? ಮಾಮ, ನೀವು ನನ್ನ ಮೇಲಿಟ್ಟಿರುವ ಪ್ರೀತಿ ವಿಶ್ವಾಸ ಇಂದು ನನ್ನನ್ನು ಮೂಕನನ್ನಾಗಿ ಮಾಡಿದೆ ಮಾಮ, ಮೂಕನನ್ನಾಗಿ ಮಾಡಿದೆ. ಆ ಫಲಿತಾಂಶದ ವಿಷಯವನ್ನು ಹೇಳಲು ಇಂದು ನನಗೆ ಬಾಯಿ ಬಿಡಂತಾಗಿದೆ ಮಾಮ, ಬಾಯಿ ಬಿಡಂತಾಗಿದೆ. ಹೀಗೆ ಮಾತಾಡ್ತಾ ಇದೆಯಲ್ಲ, ಏನಾಯ್ತು ನಿನಗೆ? ಪ್ರತಿನಿತ್ಯ ಒಲವು ತುಂಬಿ ಮಾತನಾಡ್ತಿದ್ದ ಈ ನಿನ್ನ ತುಟಿಗಳು ಇಂದು ನೋವು ನುಂಗಿ ಮಾತಾಡ್ತಾ ಇದೆಯಲ್ಲ, ಏನಾಗಿದೆಯಲ್ಲ? ತಗಿ, ಹಾಗೇನಿಲ್ಲಮ್ಮ. ನಿಮ್ಮೊಡಲು ತುಂಬಿದ ನಮ್ಮೊಲವು ಜೀರ್ಣಿಸಿಕೊಳ್ಳಲಾಗದೆ ನಾ ಏನೇನೋ ಮಾತನಾಡಿಬಿಟ್ಟೆ. ಇನ್ನು ಫಲಿತಾಂಶ ಇನ್ನೂ ಹೊರಬಂದಿಲ್ಲಮ್ಮ. ನೀ ಸುಳ್ಳು ಹೇಳ್ತಾ ಇದೆಯಲ್ಲ. ವಿಕೃತಿಯನ್ನು ಹೊಂದಿದ ನಿನ್ನ ಆಕೃತಿ ಹೇಳ್ತಾ ಇದೆಯೇ ನೀನು ಯಾವುದೋ ಒಂದು ಸಂಕಟದಲ್ಲಿ ಸಿಲುಕಿದೀಯ ಅಂತ. ಅದೇನು ಅಂತ ಹೇಳಣ್ಣ. ಶಶಿರೇಖಾ, ಈಗ ತಾನೇ ಮನೆಗೆ ಬಂದಿದ್ದಾನೆ. ಮೊದಲು ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳಿ, ನಂತರ ವಿಚಾರ ಮಾಡಿದ್ರೆ ಆಯ್ತು. ಹೋಗು, ನಿನ್ನ ಬಂದ ಸಂತೋಷಕ್ಕಾಗಿ ಏನಾದರೂ ಸ್ಪೆಷಲ್ ಅಡುಗೆ ಮಾಡು. ಹೋಗು. ಶೇಖರ, ನಿಜ ಹೇಳು, ನಿನ್ನ ಈ ವೇದನೆಗೆ
ಫಲಿತಾಂಶವೇ ಕಾರಣ ತಾನೇ? ಹೌದು ಮಾಮ, ನಾನು ಬೀಳಾಗಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸು ಮಾಮ, ನನ್ನನ್ನು ಕ್ಷಮಿಸು. ನೊಂದುಕೊಳ್ಳಬೇಡ ಶೇಖರ, ನೊಂದುಕೊಳ್ಳಬೇಡ. ಬೆಂದು ಬಾಡಿದ ನಿನ್ನ ಮುಖವನ್ನು ಕಂಡಾಗಲೇ ನಾನಂದುಕೊಂಡೆ ಹಳಸಿದ ಮುಖದಲ್ಲಿ ಅನುತ್ತೀರ್ಣದ ಛಾಯೆಗಳೆದ್ದು ಕಾಣುತ್ತಿವೆ. ಶೇಖರ, ಪರೀಕ್ಷೆಯಲ್ಲಿ fail ಆದರೆ ಇನ್ನಷ್ಟು ಸಾಕಷ್ಟು ಪ್ರಯತ್ನ ಮಾಡಿದರೆ ಮತ್ತೆ ಪಾಸ್ ಆಗಬಹುದು. ಮಾಮ, ನಿಮ್ಮ ಆಸೆ ಎಲ್ಲವೂ ನೀರಾಯಿತೆಂದು ನಿರಾಶರಾಗಬೇಡಿ. ನಾನು ಈ ವರ್ಷ ಪಾಸ್ ಆಗಿದ್ದರೆ ಆಯಿತು, ಮುಂದಿನ ವರ್ಷ ಖಂಡಿತ ಪಾಸ್ ಆಗುತ್ತೇನೆ. ಅದು ಅಲ್ಲದೆ ನಿಮ್ಮ ಆಸೆಯ ಆಕಾಂಕ್ಷೆಯನ್ನು ಈಡೇರಿಸಬೇಕೆಂದು ಸಾವಿನ ದೌಡೆಯಿಂದ ತಪ್ಪಿಸಿಕೊಂಡು ಬಂದಿದ್ದೇನೆ. ಶೇಖರ್, ನೀನು? ಹೌದು ಮಾಮ, ನಿಮ್ಮ ಆಸೆಯನ್ನು ಈಡೇರಿಸದೆ ವಿಷ ಕುಡಿದು ಪ್ರಯತ್ನಿಸಿದ ನನ್ನನ್ನು ತಡೆದು ಪುನಃ ಪದವಿಯ ಪಥದಲ್ಲಿ ಪಾದಾರ್ಪಣೆ ಮಾಡಲು ಮತ್ತೊಂದು ಅವಕಾಶ ಮಾಡಿಕೊಟ್ಟಿದ್ದಾನೆ ಆ ಪರಮೇಶ್ವರ. ಶೇಖರ, ನಿರ್ಗತಿಕನ ಕಾರ್ಯಕ್ಕೆ ನೀನು ಕೈ ಹಾಕಬೇಕೆ? ನೀವು ಯಾವುದೇ ಕಷ್ಟವನ್ನು ಅನುಭವಿಸಬಾರದೆಂದೇ ನಾನು ಬೆಟ್ಟದಷ್ಟು ಆಸೆ ಸಂಪಾದಿಸಿದ್ದೇನೆ. ಹೋಗಲಿ ಬಿಡು. ನಿನ್ನ ಯೋಜನೆ ಫೇಲ್ ಆದರೆ ಏನಾಯ್ತು? ಸಾಕಷ್ಟು ಜಮೀನಿದೆಯಲ್ಲ, ಇದರ ಬಗ್ಗೆ ನಿನಗೆ ಏನಾದರೂ ಅನುಮಾನವಿದ್ರೆ? ಮಾಮ, ಇನ್ನೊಂದು ಸಲ ನೀವು ಆ ಮಾತನ್ನು ಹೇಳಬೇಡಿ. ನೀವು ನನ್ನ ಮೇಲಿಟ್ಟಿರುವ ಪ್ರೀತಿ ವಿಶ್ವಾಸ ನನ್ನನ್ನು ಸಾವಿನಡೆಗೆ ಬೀಳಲಿಲ್ಲ. ಸರಿಯಾಗಿ ಆ ಸಮಯಕ್ಕೆ ಆನಂದ ಬಂದು ನನ್ನನ್ನು ಆ ಬಂಧನದಿಂದ ಬಿಡುಗಡೆಗೊಳಿಸಿದ್ದಾನೆ ಮಾಮ, ಬಿಡುಗಡೆಗೊಳಿಸಿದ್ದಾನೆ. ಶಿವರಾಜಪ್ಪನ ಸಾಕು ಮಗ ಆನಂದನೇನು? ಆ ಮಹಾತ್ಮನೇ ಈ ಆತ್ಮಕ್ಕೆ ಪುನರ್ಜನ್ಮ ನೀಡಿದ್ದಾನೆ. ಬಹಳ ಒಳ್ಳೆಯ ಮನುಷ್ಯ. ಈಗ ಅದೇ ಮನೆಯ ದೀಪವನ್ನು ಬೆಳಗುವುದಕ್ಕಾಗಿ ನಿನ್ನ ತಂಗಿಯನ್ನು ಕಳಿಸಬೇಕೆಂದು ಆಶಿಸಿದ್ದೇನೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಪಕ್ಕದಲ್ಲಿಯೇ ನಿವೃತ್ತ ಶಿಕ್ಷಕನ ಮಗನಾದ ಡಾಕ್ಟರ್ ವಿಜಯ್ ಕುಮಾರನಿಗೆ ಶಶಿರೇಖೆಗಳನ್ನು ಕೊಟ್ಟು ಮದುವೆ ಮಾಡಬೇಕೆಂದು ತೀರ್ಮಾನಿಸಿರುವೆ. ಸದ್ಯ ನಿನ್ನೊಪ್ಪಿಗೆಗಾಗಿ ಕಾದಿರುವೆ. ಮಾಮ, ದಯಾ ಧರ್ಮದಿಂದ ತುಂಬಿ ತುಳುಕುತ್ತಿರುವ ಆ ಮನೆಯಲ್ಲಿ ನನ್ನ ತಂಗಿಯ ಬಾಳು ಬೆಳಗುವುದು ಎಂದಾಗ ಇದಕ್ಕಿಂತ ಮಿಗಿಲಾದ ಭಾಗ್ಯ ಬೇರೇನಿದೆ ಮಾಮ? ಇದಕ್ಕಿಂತ ಮಿಗಿಲಾದ ಭಾಗ್ಯ ಬೇರೇನಿದೆ ಮಾಮ? ನಿಜವಾಗಿಯೂ ಇಂತಹ ಒಳ್ಳೆಯ ಸಂಬಂಧ ಕೂಡಿ ಬಂದಿದ್ದು ನನ್ನ ತಂಗಿ ಮಾಡಿದ ಅದೃಷ್ಟ ಮಾಮ, ನನ್ನ ತಂಗಿ ಮಾಡಿದ ಅದೃಷ್ಟ. ಶೇಖರ, ಹಾಗೆ ನೀನು ಕೂಡ ಶಿವರಾಜಪ್ಪನ ಮಗಳು ಶೋಭಳನ್ನು ಮದುವೆಯಾಗಲು ಒಪ್ಪಿಕೊಳ್ಳುವೆ ತಾನೇ? ಇಲ್ಲ ಮಾಮ, ನಾನು ಪದವಿಯಲ್ಲಿ ಪಾಸಾಗಿ ದೊಡ್ಡ ಸರ್ಕಾರಿ ಅಧಿಕಾರಿ ಆಗವರೆಗೆ ನಾನು ಮದುವೆ ಆಗಲಾರಿ. ದಯವಿಟ್ಟು ಅಲ್ಲಿಯವರೆಗೆ ನನ್ನ ಮದುವೆ ಬಗ್ಗೆ ನೀವು ವಿಚಾರ ಮಾಡಬೇಡಿ. ಪದವಿಗೂ ಮದುವೆಗೂ ಯಾವ ಸಂಬಂಧವಿಲ್ಲ. ಪದವಿ ಬರೀ ಸರ್ಟಿಫಿಕೇಟ್ಗಾಗಿ, ಮದುವೆ ಸುಖದ ಬದುಕಿಗಾಗಿ. ನೋಡು ಶೇಖರ, ನನಗೇಕೋ ಆ ಸಂಬಂಧ ಸರಿಯಾಗಿಸಿದ ಕಾರಣ ನಾನು ಈಗಾಗಲೇ ಅವರಿಗೆ ಒಪ್ಪಿಗೆ ಕೊಟ್ಟಿದ್ದೇನೆ. ಆಯ್ತು ಮಾಮ, ತಮ್ಮ ಇಚ್ಛೆಗೆ ಧಕ್ಕಿಯಾಗುವಂತೆ ನಾ ಎಂದಿಗೂ ವರ್ತಿಸಲಾರಿ. ಸಂತೋಷ, ತುಂಬಾ ಸಂತೋಷ. ಅತಿ ಶೀಘ್ರದಲ್ಲಿಯೇ ನಿಮ್ಮಿಬ್ಬರ ಮದುವೆಯನ್ನು ಮಾಡಿ ನನ್ನ ಕರ್ತವ್ಯ ಪೂರ್ಣಗೊಳಿಸುವೆ. ಮಾಮ, ಮದುವೆಯನ್ನು ಸ್ವಲ್ಪ ನಿಧಾನವಾಗಿ ಮಾಡಿದರೆ ಅಷ್ಟರಲ್ಲಿ ನಾನು ಪದವಿಯಲ್ಲಿ ಪಾಸಾಗಿ ದೊಡ್ಡ ಸರ್ಕಾರಿ ಅಧಿಕಾರಿ ಆಗುತ್ತಿದ್ದೆ. ಮಾಮ, ನನ್ನ ಮನಸ್ಸಿಗಾದ ಆಘಾತವೊಂದನ್ನು ಮರೆಯಬೇಕಾದರೆ ನಾನು ಆದಷ್ಟು ಬೇಗ ಪಾಸ್ ಆಗಲೇಬೇಕು. ಇಲ್ಲದಿದ್ದರೆ ಈ ಆತ್ಮಕ್ಕೆ ಶಾಂತಿ ಇಲ್ಲ, ನನ್ನ ಬದುಕಿಗೆ ನೆಮ್ಮದಿಯೂ ಇಲ್ಲ. ನೊಂದುಕೊಳ್ಳಬೇಡ ಶೇಖರ, ನೊಂದುಕೊಳ್ಳಬೇಡ. ಮನಕ್ಕಾದ ಆಘಾತವನ್ನು ಮರೆಯಬೇಕಾದರೆ ಪ್ರತ್ಯಕ್ಷವಾದ ಮದ್ದೊಂದಿದೆ. ಅದನ್ನು ಸೇವಿಸಿದರೆ ಸಾಕು, ಮತ್ತೇರಿಸಿ ಎಲ್ಲವನ್ನೂ ಮರೆಸಿ ಬಿಡುತ್ತಾರೆ. ಬಹುಶಃ ನಿನಗದರ ಪರಿಚಯ ಈಗಾಗಲೇ ಇರಬೇಕಲ್ವೇ? ಅದು ಯಾವಂತ ನನಗೆ ಗೊತ್ತಿಲ್ಲ ಮಾವ. ನೀವು ಯಾವದಂತ ಹೇಳಿದರೆ ಕೇಳಿ ತಿಳಿದುಕೊಳ್ಳುವೆ. ಇಂದು ಸಾಯಂಕಾಲವೇ ನಿನಗದನ್ನು ಪರಿಚಯ ಮಾಡಿಸುವೆ. ಅದರ ಸ್ನೇಹ ಮಾಡಿದರೆ ಸಾಕು, ಎಲ್ಲ ವ್ಯಸನಗಳು ದೂರವಾಗುತ್ತವೆ. ಬಾ, ಮೊದಲು ನಿನ್ನ ತಂಗಿ ಏನಾದರೂ ಸ್ಪೆಷಲ್ ಅಡಿಗೆ ಮಾಡಿರ್ಬೇಕು ನಿನ್ನ ಸಲುವಾಗಿ. ಒಳಗಡೆ ಹೋಗಿ ಊಟ ಮಾಡೋಣ. ಬಾ ಶೇಖರ. ನಡಿ ಮಾಮ, ಹೋಗೋಣ. ವೀರಮ್ಮ,
जो इतनी हंसी है मेरी आंखें मुझसे ये क्या कह रही है तुम आ गए यकीन कैसे आए ये दिल कह रहा है तुम्हें छू के देखूं नैना ऐसी हो नैना हर कोई चाहे मुझसे नैना मोहब्बत का दस्तरा तुम्हें नाज है क्या तुम्हारे भी दिल में लगी आग है क्या मेरे लिए क्या तड़पते हो तुम भी बेताब जैसे तुम्हारे लिए हूँ लैला ऐसी हूँ लैला हर कोई चाहे मुझसे मिलना देना ಸ್ವರ್ಗ ಸುಂದರಿಯರನ್ನು ಬಿಟ್ಟು ಸನ್ಯಾಸಿಯ ಸತಿ ಅಹಲ್ಯೆಯ ಸನ್ನಿಹಿತವನ್ನು ಬಯಸಿದ ಇಂದ್ರ ತಲುಪಿದನು ಅವಳ ಮನ ಮಂದಿರ. ಬಯಸಿದ ಹೆಣ್ಣನ್ನು ವಶ ಮಾಡಿಕೊಳ್ಳುವಾಗ ಬೇಸರವಾದ ಹೆಣ್ಣನ್ನು ಗಮನಿಸುವುದು ಅರಸಿಗನ ಲಕ್ಷಣ. ಉನ್ನತ ಶಿಕ್ಷಣವನ್ನೊಂದಿದ ಶೇಖರನನ್ನು ಬುದ್ಧಿ ಶೂನ್ಯನನ್ನಾಗಿ ಮಾಡುವುದು ಬಹು ಕಷ್ಟವೆಂದು ತಿಳಿದಿತ್ತು. ಮದ್ಯಪಾನದ ಮುಂದೆ ವಿದ್ಯಾರ್ಥಿಯ ಸುದೆ ಕಂಡು ಅದು ಗೂಸಿನ ತುಟಿ ಕಚ್ಚುವಂತೆ ರುಚಿ ನೋಡದೆ ಬಿಡಲಾರದು. ಯಾರು ಯಾರನ್ನು ಅವನತಿಗಳಿಯಲು ಆಶಿಸಲಾರರು. ಆಸೆ ಹುಟ್ಟಿಸುವ ಯಾವುದೇ ಶಕ್ತಿ ಮತ್ತೆ ಪ್ರವೇಶಿಸಿದಾಗ ಸಿದ್ಧವಾಗುವುದು ಅನಿವಾರ್ಯ.
ಜಟಕ ಕುದುರೆ ಹತ್ತು ತಡೆ ದೊಡ್ಡಮ್ಮ ಜಟಕ ಕುದುರೆ ಹತ್ತು ತಡೆ ದೊಡ್ಡಮ್ಮ. ಈ ಹಾಳಾದ ಓಸಿ ಚೀಟಿ ಹರಿದು ಈ ನನ್ನ ಕೈ ಕಾಲ ಹರಕತ್ತ ಹೊರತು ಬಡತನೆಂಬುದು ಹರಿಲೇ ಇಲ್ಲ. ಇವತ್ತು 30-20 ಗ್ಯಾರಂಟಿ ಅಂತ ತಿಳಿದು 50 ರೂಪಾಯಿ ಹಚ್ಚಿದ್ದೆ. ಆದ್ರೆ ಏನು ಮಾಡೋದು, ಈ ಹಾಳಾದ 70 ಬಂದು ನನಗೆ ಎಂತ ಆಪತ್ತ ಅಂತಲ್ಲ ಅಂತೀನ್ರಿ. ಛೇ 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 70 ಏನು ಕರೆಕ್ಟ್ ಹೊಡ್ದನ್ರಿ. ಬಾ 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 ಅಲ್ಲ, ಮ್ಯಾಲೆ 77 ಹೊಡೆದು 45 ತಂದ. ಈಗ ಕೆಳಗ 61 ಹೊಡೆದು ಬ್ಯಾರೇಜ್ ಓಪನ್ ಮಾಡಿ ಇದಕ್ಕೆ ಅಪೋಸಿಟ್ ಕ್ಲೋಸ್ ಮಾಡಿ 70 ಹೊಡೆದ. ಇದನ್ನ ನಾನು ಮೊದಲೇ ಏನಾರ ತಿಳ್ಕೊಂಡಿದ್ರೆ 1,000 ರೂಪಾಯಿ ಜಾಯಿಂಟ್ ಹಚ್ಚಿ ಆರಾಮಾಗಿ ಅಮೆರಿಕದಾಗ ಹೋಗಿ ಸೆಟ್ಲಾಗಿ ಬಿಡ್ತಿದ್ದೆ. ಇರ್ಲಿ ಏನು ಮಾಡೋದು, ಮರಳಿ ಯತ್ನವ ಮಾಡು ಅಂತ ಹೇಳಾರ ದಾಸರು. ಮತ್ತೆ ಹುಡುಕಾಡಿದ್ರಾಯ್ತು ಓಪನ್ ಕ್ಲೋಸ್. ನಿಂಬೆ ಹಣ್ಣಿನ ಹುಡುಗಿ ನೋಡು ನಿಂಬೆ ಹಣ್ಣಿನ ಹುಡುಗಿ ನೋಡು ನಿನಗೆ ಯಾರು ಹಿಡ್ಕೊಂಡು ಜಡ್ದಿಲ್ಲೇನೋ ಜಡಪ್ಪ ಅಪ್ರಂಜಿ. ಆ ಕತ್ರಿನ ಬಿಟ್ಟು ಈ ಕಂತ್ರಿ ಜಡಪ್ರ ಮೇಲೆ ಕೈ ಎತ್ತಗಂಡು ಇನ್ನು ಹುಟ್ಟಿಲ್ಲಮ್ಮ. ಹುಟ್ಟ್ಯಾನಂತ ಸುದ್ದಿ ಕೇಳಿದ್ರೆ ಅವನು ಕಾಲೆತ್ತದ್ರೊಳಗ ಅವನು ಸೊಂಟ ಮುರಿದು ಬಿಡ್ತೇನೆ. ಒಣ ಜಂಬ ಕೊಚ್ಕೊಂಡವ್ರು ಜುಟ್ಟ ಕತ್ತರಿಸ್ಕೊಂಡು ಹೋಗಿದ್ರಂತ. ಯಾಕೆ ಸುಮ್ ದಿಮಾಕ್ ಕಿಸಕ್ ಹೋಗಿ ಅದೇನ ಅಂತಾರಲ್ಲ, ಸೊಂಟದೊಳಗೆ 1/4 ಕಿಲೋ ಖಂಡ ಇಲ್ಲ ಶೂರ್ಪಣಿಕೆ ಅಣ್ಣ ಅವನು ನಂಗೆ ದಿಮಾಕ್ ಮಾಡಕ್ ಹೊಂಟ್ರು. ಒಣ ದಿಮಾಕ್ ಕಡಿಮೆ ಐತಂತ ತಿಳ್ಕೊಂಡಿದ್ದೆ ಹೆಂಗ?
ಅದು ದಿಡ್ಡ ಬಾಗಿಲು ದಾಟ್ ನಿಂತೈತೆ ಏನೋ ಓಸಿ ಹತ್ಲಾರ್ದ ಸ್ವಲ್ಪ ಓಣಿಗೆ ಐತೆ ಅಷ್ಟೇ. ಅದಿರ್ಲಿ ನೀವ ಈ ಕಡೆ ಬಂದಿರಲ್ಲ ಅಂತೀನಿ. ನಮ್ದು ತಿಂಡಿ ಹೆಚ್ಚಾಗಿತ್ತು. ಅದು ನಿನ್ನೆ ನೀವು ಒಂದು ಬುಕ್ ಕೊಟ್ಟಿದ್ರಲ್ಲ ಪುಸ್ತಕ, ಹೌದು, ಅದ್ರೊಳಗೆ ಇದು ನಿಮ್ ಚೀಟಿ ಇತ್ತು, ಅದು ನಿಮ್ಗೆ ಕೊಟ್ಟು ಹೋಗಮಂತ ಬಂದೆ. ಹೌದಮ್ಮ. ಅಪ್ರಂಜಿ ಅಲ್ಲ ಇದೇನು ಲವ್ ಲೆಟರ್ ಅಂತ ತಿಳ್ಕೊಂಡಿದ್ಯಾ ಹೆಂಗ? ಯಾವ್ದಾರ ಯಾಕೆ ಒಂದು ಯಪ್ಪ ನನಗೆ ಎದಕ್ಕೆ ಬೇಕು, ಮಂದಿ ಸಾಲ ಮುಟ್ಟಂಗಿಲ್ಲ ತಗೋ. ಒಟ್ಟು ನಿನಗೆ ಕೊಟ್ಟು ಹೋಗಿತ್ತು, ನೀನೇ ಇಲ್ಲಿ ಬಂದು ಬೇಸಾಗಿಲ್ಲ, ಮತ್ತೆ ನಿನಗೆ ಹುಡುಕಾಡ್ಕೊತ ಹೋಗ್ಬೇಕಾಗಿತ್ತು ನಾನು. ಅಪ್ರಂಜಿ ನೀ ಇದನ್ನ ತಂದೆ ಕೊಟ್ಟಿದ್ದು ಬಹಳ ಚಲ ಆಯ್ತು ನೋಡು. ಈ ಮಂದಾಗ ಏನಾರ ಕೊಟ್ಟಿದ್ರೆ ನನ್ನ ಮಾನ ಮರ್ಯಾದಲ್ಲಿ ಹೋಗ್ತಿತ್ತು. ಮಾನ ಮರ್ಯಾದೆ ಕಳ್ಕೊಳ್ಳೋಂತ ಮಾನವೀಯ ಕೆಲಸ ನೀನೇನು ಮಾಡಿಲ್ಲ. ಅಲ್ಲ ಓಸಿ ಆಡೋರೆಲ್ಲ ಮನೆ ಮಠ ಎಲ್ಲ ಕಳ್ಕೊಂತಾರಂತ, ಎಲ್ಲ ಕಳ್ಕೊಂಡು ಮೀಸಿನ ಕೈ ಹಾಕೋ ಮಂದಿಗಿಂತ ನೀನೇ ಸ್ವಲ್ಪ ವಾಸಿ ನೋಡ. ಅಪ್ರಂಜಿ ನೀನು ಕೂಡ ಖುಷಿ ವಾಸಿ ಅನ್ಸ್ಕೊಂಡದಕ್ಕ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡಿ. ನಡಿ ಈ ಖುಷಿಯಾಗ ಇಲ್ಲೇ ನಮ್ಮ ಪ್ರೇಮ ಸಾವುಕಾರ ಹೋಟೆಲ್ಗೆ ಹೋಗಿ ಏನಾರ ಕಾಫಿ ಗೀಫಿ ಏನಾರ ಕುಡಿದು ಬರೋಣ. ನಡಿ ಹೋಗೋಣ. ಹಾ ಕಾಫಿ ಕುಡಿದು ಒಳಗೆಲ್ಲ ಗುಳ್ಳಿಯಾಗ್ಯಾವ ಕಫ ಕೋಲ್ಡ್ ಕುಡಿಸಿದ್ರೆ ಬರ್ತೀನಿ ನೋಡ. ಅಪ್ರಂಜಿ ನಿನ್ನಂತಹ ಗೋಲ್ಡ್ ಕಲರ್ ಹುಡುಗಿಗೆ ಕೋಲ್ಡ್ ಕುಡಿಸಿದ್ರೆ ನಂದೇನು ಆಸ್ತಿ ಹಾಳಾಗಲ್ಲ. ಆದ್ರೆ ಈ ತಣ್ಣಗೆ ತಂಪಾಗ ಜಾಸ್ತಿ ಕುಡಿದ್ರೆ ಸುಸ್ತಾಗಿ ಬಿಡ್ತಾರ. ಅದಕ್ಕೆ ಲೈಟಾಗಿ 1/2 ಲಸ್ಸಿ ಕುಡಿದು ಲೈಟಾಗಿ ಫ್ರೆಶ್ ಆಗೋಣ. ನಡಿ ಬಿದ್ದೆ ಬಿದ್ದೆ ಬಾತ್ರೂಮಲ್ಲಿ ಓಸಿ ಆಡಿ ನೀ ಏನು ಉಳಿಸ್ಕೊಂಡಿಲ್ಲ, ಎಲ್ಲ ಇನ್ನ ಆಸ್ತಿ ಹಂಗೆ ಉಳಿಸ್ಕೊಂಡಿ ಅಂದ್ಮ್ಯಾಗ ನೀ ಭಾಳ ಹುಷಾರದಿ ನೋಡೋದಸ್ತ. ಅಪ್ರಂಜಿ ನನಗೆ ಸಾಲ ಕುಂಡ್ಯರಂಗಾದ, ಆದ್ರೂ ನಾನು ಆಸ್ತಿ ಕೈ ಹಾಕಿಲ್ಲ. ಯಾಕಂದ್ರೆ ಓಪನ್ ಕೈ ಕೊಟ್ರು ಕ್ಲೋಸ್ ಹಿಡ್ಕೊಂಡು ಕುಂತೀನಿ. ಓಪನ್ ಕೈ ಕೊಟ್ರ ಕ್ಲೋಸ್ ಹಿಡ್ಕೊಂಡು ಕುಂತೀನಿ. ಒಂದ್ ವೇಳೆ ಕ್ಲೋಸ್ ಕೈ ಕೊಡ್ತಂದ್ರೆ ಯಾರು ಏನ್ ಹಿಡ್ಕೊಂತೀನಿ, ಅಲ್ಲ ಯಾರು ಕಾಲು ಹಿಡ್ಕೊಂತೀನಿ. ಅಪ್ರಂಜಿ ಈ ಜಡಪ್ಪ ಗೆಸ್ ಮಾಡಿದ ಫಿಗರ್ ಇನ್ನು ಮಿಸ್ ಆಗಿಲ್ಲ. ಹೌದಾ? ನೀ ಹಂಗೆ ಏನಾರ ಪರೀಕ್ಷೆ ಮಾಡ್ತಾನೆ ಅಂದ್ರೆ ಹೇಳು, ಇವತ್ತೊಂದು ನಿನಗೆ ಹೊಸ ನಂಬರ್ ಹೇಳೋಕಿನಿ. ಯಾವ ನಂಬರ್ ಹೇಳ್ತೀನಿ ನನಗೆ? ಓಪನ್ 2 ಅಂದ್ರೆ ಕ್ಲೋಸ್ 1 ನಿಂದ್ರಂಗಿಲ್ಲ ನೋಡು. ಅಂದ್ರೆ 21 ಆಡು ಅಂತ ಹೇಳ್ತೇ. ಭವಿಷ್ಯದ ಕಾಲದಾಗ ಕಾಲಿಡಬೇಡ, ಬಂದಾದಂತ ತಿಳ್ಕೊಂಡು ಬಗಲಾಗಿದ್ದಷ್ಟು ಲೆಕ್ಕ ಮರ್ಲಾರ್ದಂಗ ಬರಿಸೋಗ ಅಷ್ಟೇ. ಒಂದ್ ವೇಳೆ ನೀ ಹೇಳಿದ ಬರ್ಲಿಲ್ಲ ಅಂತಂದ್ರೆ ಮರುದಿನ ನಾನು ನಿನಗೆ ಮಾರಿನೇ ತೋರ್ಸಂಗಿಲ್ಲ. ನಾನ್ ಇನ್ನೇನಾರ ನೋಡ್ಬೇಕು, ಹಂಗ ಏನಾರ ನಿನ್ನ ಮಾರಿ ನೋಡ್ಬೇಕು ಅನ್ಸಿದ್ರೆ ಮತ್ತೊಂದು ಹೊಸ ನಂಬರ್ ಹೇಳಿ ಹೋಗ್ತೀನಿ. ಹಿಂಗಾದ್ರೆ ಮಯಾಕ್ ಬೇಡ ಅನ್ಲಿ ನೋಡಪ್ಪ. ಈ ಓಸಿ ಆಡೋದ್ರೆ ನನಗೆ ಆಗ ಬರೋದಿಲ್ಲ. ಓಸಿ ಆಡೋರ ಜೊತೆ ಮಾತಾಗಿಲ್ಲ. ನಿನ್ ತಲೆಯಾಗ ಬರೀ ಓಸಿನ ತುಂಬ್ಕೊಂಡೈತಿ. ನಿನಗೆ ಸ್ವಲ್ಪ ನಾಟಕ ಹುಚ್ಚ ಐತೆ ಅಂತ ಹೇಳಿ ಸ್ವಲ್ಪ ಮಾತಾಡ್ತೀನಿ ಅಷ್ಟೇ. ಈ ತಲೆಯಾಗ ಓಸಿ ಹುಚ್ಚಿದ್ದವ್ರಿದ್ರೆ ನಾವು ಒಟ್ಟ ಮಾತಾಡ್ಸಂಗಿಲ್ಲ. ಅಪ್ರಂಜಿ ಈ ಜಡಪ್ಪ ಅಂದ್ರೆ ಬರೀ ಓಸಿ ದೋಸ್ತ ಅಂತ ತಿಳ್ಕೊಂಡಿದ್ದೆ ಹಂಗ? ಈ ನಾಟಕಗಳಾಗ ನನಗಿದ್ದಷ್ಟು ಅನುಭವ ನಿನಗಿದ್ದಿದ್ರೆ ಇಷ್ಟೊತ್ತಿಗೆ ನೀನು ದೊಡ್ಡ ಸಿನಿಮಾ ಹೀರೋನ ಆಗ್ಬಿಡ್ತಿದ್ದೆ. ನೀನು ಅಷ್ಟು ಅನುಭವ ಇದ್ರೆ ನೀ ಯಾಕೆ ಸಿನಿಮಾ ಹೀರೋ ಆಗಿಲ್ಲ? ಸಿನಿಮಾ ಇಂಟರ್ವ್ಯೂಗೆ ಹೋಗಿದ್ದೆ, ಆದ್ರೆ ಏನು ಮಾಡೋದು? ಈ ಫೇಸ್ ಚಂದಿದಂತೆ ಹೊಳ ಕಳಿಸಿರ್ಬೇಕು ವಾಪಸ್. ಫೇಸ್ ಪರ್ಸನಾಲಿಟಿ ಒಳಗ ನಂದೇ ಫಸ್ಟ್ ಬಂತು, ಆದ್ರೆ ಏನು ಮಾಡೋದು? ಸ್ವಲ್ಪ ಡ್ಯಾನ್ಸ್ ಪ್ರೋಗ್ರಾಮ್ದೊಳಗ 0 ಮಾರ್ಕ್ಸ್ ಬಂದ್ಬಿಟ್ಟು. ಸ್ವಲ್ಪ ಡ್ಯಾನ್ಸ್ ಮಾಡ್ತೀನಿ, ನನಗೇನಾರು ಕರ್ಕೋಬಹುದು ಸಿನಿಮಾ? ರೆಕಮೆಂಡ್ ಬೇಕಲ್ಲಮ್ಮ, ರೆಕಮೆಂಡ್ ಅಂತದ್ದೇನಾರ ತಗೊಂಡ್ ಹೋಗಿ ಅಂದ್ರೆ 1 ವರ್ಷ ತುಂಬಿದ್ರಾಗ ವರ್ಷ ಬಿಡ್ತಾರ. ನನಗಂತವ್ರು ಯಾರು ಪರಿಚಯ ಇಲ್ಲ. ಒಂದ್ ವೇಳೆ ನಿನಗಿದ್ರೆ ಕಳ್ಸಲ್ಲ, ಪುಣ್ಯ ಬರ್ತೈತಿ. ಅದಕ್ಕೆ ಚಿಂತೆ ಮಾಡಬೇಡ. ನಮ್ಮ ಇಲ್ಲೇ ಹೈದ್ರಾಬಾದಾಗ ರಾಜಮೌಳಿ ಡೈರೆಕ್ಟ್ರು, ನಮ್ಮ ಕರ್ನಾಟಕದ ಡೈರೆಕ್ಟ್ರು ನನಗೆ ಬಹಳ ಕ್ಲೋಸ್ ಆಗಿದಾರ ಅವರು. ಅವ್ರಿಗೆ ಹೇಳಿ ಹೆಂಗಾರ ಮಾಡಿ ನಿನಗೆ ಮುಂದೆ ತಂದೇ ತರ್ತೀನಿ. ಸಿನಿಮಾ ಹೀರೋ ಸಿನಿಮಾ ಹೀರೋ ಅಂದೆ. ಮಾಡಿದ್ರೆ ಬಹಳ ಪುಣ್ಯ ಬರ್ತೈತಿ ನೋಡು. ಮತ್ತ ಹಂಗಿದ್ರೆ ಇಲ್ಲೇ ನಿನ್ ಮುಂದೆ ಡ್ಯಾನ್ಸ್ ತೋರ್ಸಿದ್ರೆ ಮಾಡಿ ತೋರಿಸ್ಬಿಡ್ತೀನಿ ನಾನು. ಅಲ್ಲ ಮತ್ತೆ ಆಗ್ತಡ ಹಕ್ಕ ಒಂದು ನೋಡ್ತೀನಿ, ನೀನ್ ಡ್ಯಾನ್ಸ್ ಹೆಂಗ್ ಮಾಡ್ತೀಯಲ್ಲ ಅಂತ ನಾನು ನೋಡಬೇಕಲ್ಲ. ಹೌದೌದು.
ಹಳ್ಳಿ ಹುಡುಗಿ ಮನಸ್ಸು ಬಡಿಗೆ ಮನಸ್ಸೈತೆ ಎಲ್ಲ ಹುಡುಗಿ ಅಲ್ಲ ಬರೀ ಡ್ಯಾನ್ಸ್ ಅಷ್ಟೇ ತೋರಿಸಿದ್ರೆ ಸೇರ್ಸಕ ಬಾಳ ತ್ರಾಸ ಆಗ್ತದ. ಅದೇ ಸಿನಿಮಾದಾಗ ಸೇರ್ಸಕ ತ್ರಾಸ ಆಗ್ತದ. ಅದ ಪೂರ್ತಿ ಕೇಳಂಗಿಲ್ಲ. ಮತ್ತೇನ್ ಮಾಡ್ಬೇಕಂದಿ?
ಏನಿಲ್ಲ, ಡ್ಯಾನ್ಸ್ ಪ್ರೋಗ್ರಾಮ್ದೊಳಗೆ ಮಾಡಿದ ಫೋಟೋ ಆಗಲಿ ವಿಡಿಯೋ ಆಗಲಿ ಇಂಥವು ಯಾವ ಇದ್ರೆ ಸ್ವಲ್ಪ ಸಲೀಸ್ ಆಗ್ತಿತ್ತ ಅಂತ ನನ್ನ ಅಭಿಪ್ರಾಯ. ಅಂತ ಯಾವ ಫೋಟೋ ಅಂತಾರೆ ಇಲ್ಲಲ್ಲ, ಹೆಂಗ್ ಮಾಡೋದು? ಅದಕ್ಕೆ ಚಿಂತೆ ಮಾಡಬೇಡ. ನೀನು ನಾಳೆ ಬೆಳಗ್ಗೆ ಮಸ್ತ್ ರೆಡಿಯಾಗಿ ಸೀದಾ ನಮ್ಮ ಕುಡಿಯೋ ನೀರು ಕೆರೆ ಹತ್ರ ಬಂದ್ಬಿಡು. ನಾನು ಅಲ್ಲಿಗೆ ಫೋಟೋಗ್ರಾಫರ್ನ ಕರ್ಕೊಂಡು ಬರ್ತೀನಿ. ಅಲ್ಲಿ ನಾವು ಎಷ್ಟು ಬೇಕಷ್ಟು ಹೊಡ್ಕೊಂಡ್ರೆ ಆಯ್ತು. ಫೋಟೋ ನೀ ಕೌಸ್ನಾಗ ಇಟ್ಟು ಬಡಿಬೇಡ, ಹೊಡ್ಕೊಳ್ಳೋದು ಅಂತೇಳಿ ನಾವು ಹೊಡ್ಕೊಳ್ಬೇಕಾದ್ರೆ ನೀವು ಹೊಡ್ಕೊಂಡು ಹೋಗ್ತಾರೆ. ನಾವು ಹೊಡ್ಕೊಳ್ಳೋದಲ್ಲ. ಈ ಕಲಾವಿದರಿಗೆ ಇಷ್ಟೊಂದು ಸಹಾಯ ಮಾಡಕತ್ತೆ ಅಂದ್ಮ್ಯಾಗ ನೀ ಯಾವಾಗ ಎಲ್ಲಿ ಹೆಂಗ ಬಾ ಅಂತ ಹೆಂಗ್ ಬರ್ತೀವಿ. ಅಬ್ಬಬ್ಬಬ್ಬಬ್ಬಬ್ಬ, ನೀ ಹಿಂಗಂದ್ಮೇಲೆ ನನ್ನ ಕಾರ್ಯ ಬಹಳ ಸುಲಭವಾಗ್ತದ. ನಡಿ, ಅದೇನೋ ಲಸ್ಸಿ ಕುಡ್ತೀನಿ ಅಂತ ಅಂದಲ್ಲ, ಎಷ್ಟು ಕುಡ್ತಿದ್ದೆ ನಡಿ ಹೋಗೋಣ. ಇಲ್ಲಾಂದ್ರೆ ಲೇಟ್ ಆದ್ರೆ ಹನುಮಂತ ಸಾವುಕಾರ ಮುಚ್ಚಿ ಬಿಡ್ತಾನ ಮತ್ತೆ. ಹಂಗಂದ್ರೆ ಹೋಗೋಣ. ಹೋಗ್ಲೇಬೇಕು. ಸುಮ್ ಸುಮ್ಮನೆ ನಗುತ್ತಾನೆ ಯಾರು ಬಂದ್ರೆ ಮನೆಗೆ ಮತ್ತೆ ಅಲ್ಲ, ಈ ಕಡೆಯಿಂದ ಹೀರೋ ಬರ್ತಾನೆ, ಹಿಂಗ ಹೀರೋಯಿನ್ ಬರ್ತಾನೆ, ಇಬ್ರು ಬಂದವ್ರು ಡಚಕ್ ಅಂತ ಹೇಳ್ತಾರ, ಕೆಳಗೆ ಬಿದ್ದು ಬಿಡ್ತಾರೆ. ಅಲ್ಲ, ನಾವು ಸಿನಿಮಾ ರೊಕ್ಕ ಕೊಟ್ಟು ನೋಡಕ್ ಹೋಗಿರ್ತೀವಿ, ಕೆಳಗೆ ಬಿದ್ದವ್ರು ಏನ್ ಮಾಡಕತ್ತಾರ ಅಂತ ಅವ್ರು ತೋರಿಸ್ಬೇಕಾಗಿಲ್ಲ ನಮ್ಗೆ. ಬಿಡ್ಲಿಲ್ಲ ಮಗಳು, ಕುರ್ಚಿ ಮ್ಯಾಗ ಯಾಕೆ ನಿಂತು ಹನಿ ಕೈ ಕೆಟ್ಟಿ ನೋಡಿದೆ, ಏನಾರ ಕಾಣಿಸ್ಲಿಲ್ಲ. ಅದನ್ನ ಕಾಣಲಿಲ್ಲ, ನಾನು ನೋಡಿಲ್ಲ. ಅವ್ರಿಗೆ ಕೆಳಗೆ ಬಿದ್ದು ಏನ್ ಮಾಡಕತ್ತಿದ್ರು? ಏನ್ ಮಾಡ್ತಾರೆ ನರ್ಸ, ನೀವೇನು ಹೇಳಲ್ಲ, ಏನ್ ಮಾಡಿರಲ್ಲ ಮತ್ತೆ ಕರೆಕ್ಟ್ ಹೇಳಲ್ಲ. ಭಾರಿ ಕಿಲಾಡಿ ಮತ್ತೆ. ನೋಡಿ ಆಯ್ತು, ಟೈಮ್ ಆಯ್ತು, ಮತ್ತೆ ಹನುಮಂತ ಸಾವುಕಾರ ಮುಚ್ಚಿ ಬಿಡ್ತಾನೆ. ಹೇಳಿದ್ದ ಅವಾಗ ಲೈನ್ ಹೊಡಿ, ಲೈನ್ ಹೊಡಿ, ಲೈನ್ ಹೊಡಿ, ಲೈನ್ ಹೊಡಿ, ಲೈನ್ ಹೊಡಿ, ಹೊಡಿತೀನಿ, ಲೈನ್ ಹೊಡಕ್ಕೆ ನಿಂತೀನಿ ಇಲ್ಲ ನಾನು. ಆನಂದ, ಎಲ್ರಿಗೂ ಅಕ್ಷತೆ ಕೊಟ್ಬಿಡಪ್ಪ. ಆಗಲ್ಲ. ಸತಿಯವಲವನ ಸುಗಿಲ ಗುರುದೇವ, ತಾರಾಬಲಂ ಚಂದ್ರಬಲಂ ದೇವ, ವಿದ್ಯಾಬಲಂ ದೇವ, ಗೌರಿ ಬಲಿದೇಂದ್ರ ಜಯಮಂಗಲಂ ಜಯ ನಮ ಪಾರ್ವತೀಶ್ವರ ಮಹಾರೇ. ದೊಡ್ಡ ಇದು ಹೆಂಗೆ ನೀವು ಮದುವೆ ಹೆಂಗೆ ಹೇಳಾಗ ಮಾಡ್ಕೊಂಡ್ರಿ. ನಾನು ನಿಮ್ಮ ಗಂಡ ಕರ್ಕೊತೀನಿ, ನಂಗೆ ನೋಡಬೇಡ, ಕರ್ಕೊಂಡು ನೋಡ್ತೀನಿ. ಬಾಯವ ಕಷ್ಟಪಟ್ಟು ಮದುವೆ ಮಾಡ್ಕೊಂಡು ಗಂಡನ ಹೆಸರು ಫಸ್ಟ್ ಅಂತ ನಾಗಿದ್ದೆ, ಈ ಗಂಡ ಮಕ್ಕಳೇ ಫಸ್ಟ್ ಅಂತ. ಹೌದು ಮಾಮ ಯಾಕ ಎಂತ ಅದೃಷ್ಟ ಮಾಡಿವಪ್ಪ, ಮದುವೆ ಮಾಡ್ಕೊಂಡಲ್ಲಿ ಅಪ್ಪ ತಂಡ್ಯಾಗ. ಬೇಡ ಆಕಾಶಕ್ಕೆ ಚುಕ್ಕೆ ಚಂದ, ಮೂಗಿಗೆ ಮುತ್ತು ಚಂದ, ನನಗೆ ನನ್ನ ಸತಿ ಶೋಭನೆ ಚಂದ.
ಬಿಡಲ್ ಸಾತು ಮದ್ವಿ ಮಾಡ್ಕೊಂಡ್ರೆ ಏನ ಸಾಧನೆ ಮಾಡ್ತಾನೆ ನೀವು ಅಂತೇಳಿ ಸುಮತಿ ಸುಮತಿ ಶ್ರೀಮತಿ ಏಳು ಗುಣಗಳ ಯಾರು ಮದುವೆ ಕರೆದಿದ್ರು ಹಿಂಗೆ ನಾವು ಹಿಂಗ ನೋಡು ನಮಗೆ ಎದ್ದಿತ್ತು ನಾವು ಮಕ್ಕ ಬಿಡೋರು ಹೇಳು ಗುಲಾಬಿ ಹೂ ಕೆಂಪು ಮಲ್ಲಿಗೆ ಹೂ ತಂಪು ನನಗಿಂತ ನಮ್ಮ ರಾಯರು ಬಲು ಕೆಂಪು ಅವರು ಶೇಖರ್ ಕೆಂಪು ಖುಷಿ ಹತ್ತಾಗುತ್ತತಿ ನೀ ಯಾಕ್ಬಿಟ್ಟು ಹೇಳ ಶಶಿರೇಖಾ ಗಪ್ಪನೆ ಮಳೆ ಬಂದು ಜಡವಾಗತ್ತೆ ನೋಡ್ಬೇಡ ಯವ್ವ ಹಿಂಗ ನೋಡಿ ನೋಡಿ ಎಷ್ಟು ಮಂದಿ ಮುಚ್ಚಿ ಅಲ್ಲ ಎಷ್ಟು ಮಂದಿ ಹುಡುಗಿ ತಲೆ ಕೆಲ್ಸ ಏನಾಗುತ್ತೆ ಇಲ್ಲ ಎಲ್ಲೋದ ಪೂಜ್ ಪೂಜ ವಿಘ್ನ ನಿವಾರಕ ಗಣಪತಿ ಭಾಷಾ ದೇವಿ ಸರಸ್ವತಿ ಕೈಲಾಸದೊಡೆಯ ಉಮಾಪತಿ ವಿಜಯ್ ಅವರೇ ನನ್ನ ಸೌಭಾಗ್ಯದ ಅಧಿಪತಿ. ಸಾಕ್ಯವ ಏ ನೀವೇನ್ ಬಂದ್ರೆ ಎಲ್ಲಿದ್ರೆ ಅಲ್ಲಿರ್ತಾನೆ ಚಿಕ್ಕಮಾರ ಫಸ್ಟ್ ನೈಟ್ ಐತಿ ಪಾಪ್ ಮಾಡ್ಕೊಳ್ಳಿ ಯಾವಾಗ ಮತ್ತೆ ಈ ನಮ್ಮ ಹಳೆಯ ಮತ್ತು ಸೊಸೆಗೆ ಮದುವೆಗೆ ಬಂದಂತ ಎಲ್ಲ ಅತಿಥಿಗಳು ಮಹಾಭೋಜನ ಕೂಟವಿರುತ್ತದೆ, ನಮ್ಮ ಮನೆ ಕಡೆ ಬರಬೇಕು. ಸುರಕ್ಷಿತವಾಗಿ ಮುಗಿಯಿತು ಅಕ್ಷತೆಯ ಸಂಭ್ರಮ. ಇಂದಿನಿಂದ ಶೋಭಾ ಶೇಖರನ ನವಜೀವನ ಪ್ರಾರಂಭ. ಶೋಭಾ, ನಿನ್ನ ಮುನ್ನೋಟದ ಸೌಂದರ್ಯದ ಹಿಂಬದಿಯಲ್ಲಿ ಪವಡಿಸಿದ ಕೇಶ ರಾಶಿಗಳ ಆಕರ್ಷಣೆಯ ಶಕ್ತಿ ಈ ರುದ್ರಗೌಡನ ಸುತ್ತಲೂ ಮುತ್ತಿಗೆಯಾಗಿದೆ. ಆ ಶೃಂಗಾರ ರಾಶಿಯನ್ನು ಸೆರೆ ಹಿಡಿಯಬೇಕೆಂಬ ಸುಲಭ ಯುಕ್ತಿಯೊಂದು ಮದ್ಯಪಾನದಲ್ಲಿ ಬಂಧಿಸಿತು ಶೇಖರನನ್ನು. ತಂದಿತು ಗೆಲುವಿನ ಸಂದೇಶ.